ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರೇಷ್ಮೆ ಸೀರೆಯಲ್ಲಿ ನಾನು ಯಾವ ರೀತಿ ದೇವರಿಗೆ ಸೀರೆನ ಉಡಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಪ್ರೊಸೀಜರೇನೆ ಇದನ್ನು ಫೋಲ್ಡ್ ಮಾಡಿಕೊಂಡು ಯಾವ ರೀತಿ ಮಾಡ್ಬೋದು. ನಾನಿಲ್ಲಿ ಕಡ್ಡಿ ಕೂಡ ಬಳಸಲ್ಲ, ಹಾಗೆ ಇಲ್ಲಿ ನೋಡ್ಬೋದು ಒಂದು ಚಿಕ್ಕದು ಚಂಬು ಕೂಡ ಬಳಸಲ್ಲ. ಒಂದೇ ಬಿನ್ಗೆಲಿ ನಾನು ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ದೇವ್ರಿಗೆ ಸೀರೆನ ಹೊಡ್ಸ್ಕೊಳ್ಳೋ ಅಂಥದ್ದು. ನೀವು ಪ್ರತಿ ವಿಡಿಯೋದಲ್ಲೂ ನೋಡಿರ್ತೀರ, ಎಲ್ಲರ ವಿಡಿಯೋದಲ್ಲೂ ಅಬ್ಸರ್ವ್ ಮಾಡಿರ್ತೀರ. ಈ ಥರ ಕ್ಲಿಪ್ಗಳನ್ನ ಹಾಕೋಬೇಕು. ಕ್ಲಿಪ್ಗಳನ್ನ ಹಾಕ್ಕೊಂಡ್ರೆ ತುಂಬ ಬೆಟರ್ ಅಂತ ಅಂದ್ಕೊತೀನಿ. ಇಲ್ಲಾಂದರೆ ಸೀರೆಗಳು ಹಾಳಾಗಿ ಹೋಗ್ತವೆ. ಅದು ರೇಷ್ಮೆ ಸೀರೆ ಆಗಿರೋದ್ರಿಂದ ನಮಗೆ ಇಲ್ಲಿ ಒಂದು 25-30 ನೆರಿಗೆಗಳು ಬಂದರೆ ಸಾಕು. ಕೆಲವರು ಬ್ಲೌಸು ಕೂಡ ಹಾಗೆಯೇ ಇದು ಮಾಡ್ಕೊಂಡಿರ್ತಾರೆ. ಫ್ರಂಟಲ್ಲಿ ಒಂಥರ ಕಾಂಬಿನೇಷನ್ ಇರುತ್ತೆ, ಅದನ್ನು ಕೂಡ ಲುಕ್ಕಾಗಿ ಕಾಣುತ್ತೆ ಅಂತ ಅವರು ಅದನ್ನು ಕೂಡ ಇದು ಮಾಡ್ಕೊತಾರೆ. ಅದು ಒಂದು 25-30 ನೆರಿಗೆಗಳು ಬಂದಮೇಲೆ ನಾವು ಇಲ್ಲಿ ಕೂಡ ಇದನ್ನು ಸಣ್ಣದಾಗಿ ಪಿನ್ನ ಕೂಡ ಮಾಡ್ಕೊಬೇಕಾಗತ್ತೆ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಹಬ್ಬಕ್ಕೆ ತುಂಬಾ ಈಸಿ ಆಗುತ್ತೆ. ನೀವು ರಿಸ್ಕೇ ಪಡೋ ಅಷ್ಟಿಲ್ಲ. ಜಸ್ಟ್ ಒಂದು ಅರ್ಧ ಗಂಟೆ ನೀವು ಸೀರೆಗೆ ಅಂತ ಟೈಮ್ ಕೊಟ್ಬಿಟ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ದೇವರಿಗೆ ಅಲಂಕಾರ ಕೂಡ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು, ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಸುಮ್ಮನೆ ಜಸ್ಟ್ ನಿಮಗೆ ಒಂದು ಸ್ಯಾಂಪಲ್ ತೋರ್ಸೋಕ್ಕೋಸ್ಕರನೇ ಮಾಡ್ತಾ ಇರೋವಂಥದ್ದು. ಹೀಗಿಲ್ಲಿ ಎರಡೂ ಸೈಡ್ ಏನಿದೆ ಅದನ್ನು ಮೇಲ್ಗಡೆಯಿಂದ ಹಿಂಗೆ ಹಾಕ್ಕೋಬೇಕಾಗತ್ತೆ. ನಾನು ಕೋಲು ಏನು ಬಳಸದೇ ಇರೋ ಕಾರಣ ನೀವು ಕೋಲು ಕಟ್ಕೊಳ್ಳೋರು ಕೂಡ ಮೇಲ್ಗಡೆ ಚೊಂಬಿಕ್ಕೊಂಡು ಅದಕ್ಕೆ ನೀವು ಒಂದು ಸ್ಟಿಕ್ಕರ್ನ ಹಾಕ್ಕೊಂಡು ಅದಕ್ಕೆ ನೀಟಾಗಿ ಅಂಟಿಸ್ಕೊಂಡು ನೀವು ಕೂಡ ಇದು ಮಾಡ್ಕೋಬೋದು. ನಾನು ಮಧ್ಯದಲ್ಲಿ ಇಲ್ಲೊಂದು ಸೇಫ್ಟಿ ಪಿನ್ ಮಾತ್ರ ಬಳಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ನೆರಿಗೆಗಳು ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಕೂಡ ಇಲ್ಲಿ ಜೋಡಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕೆಳಗಡೆ ಅಕ್ಕಿನ ಹಾಕ್ಕೊಂಡು ನೀವು ಕೂಡ ಇದನ್ನು ಮಾಡ್ಕೋಬೋದು. ನಾನು ಇಲ್ಲಿ ಯಾವ ಥರ ಬೇಕು ಡಿಸೈನ್ನ ನೋಡಿಕೊಂಡು ಯಾವ್ಯಾವ ರೀತಿ ಬೇಕು ಅಂತ ಕಾಂಬಿನೇಷನ್ನ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಈ ಥರ ಇಲ್ಲಿ ಒಂದು ಸೇಫ್ಟಿ ಪಿನ್ನ ಹಾಕ್ಕೊಂಡು ಮತ್ತು ಅಲ್ಲಿಗೆ ಇನ್ನೊಂದು ಸೇಫ್ಟಿ ಪಿನ್ನ ಹಾಕ್ಕೋಬೇಕಾಗತ್ತೆ. ಈಗ ಹಾಕ್ಕೊಂಡಾಗ ಇಲ್ಲಿ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಒಂದು ನೀಟಾಗಿ ಒಂದು ಇದು ಕಾಣಬೇಕಲ್ವ, ಹಾಗಾಗಿ ಲುಕ್ ಕಾಣಬೇಕು ಅಂತ ಇಲ್ಲಿ ಟೈಟಾಗಿ ಒಂದು ಯಾವುದೇ ಒಂದು ಇದಕ್ಕೆ ಬಳಸದೇ ಇರೋವಂಥದ್ದನ್ನ ಹಾಕ್ಕೊಂಡು ಇಲ್ಲಿ ದಾರನ ಕಟ್ಕೊಂಡು ಅದ್ರ ಮೇಲೆ ಇಲ್ಲಿ ಡಾಬ್ನ ಹಾಕ್ಕೊತಾ ಇರೋವಂಥದ್ದು. ನೀವು ಯಾವುದೇ ಥರದ್ದು ಡಾಬು, ನೀವು ಚಿನ್ನದ ಒಡವೆಗಳು ಯಾವ್ದು ಬೇಕಾದರೂ ಇಲ್ಲಿ ಹಾಕ್ಕೋಬೋದು. ನೆರಿಗೆಗಳನ್ನ ನೀವು ಇನ್ನೂ ಬೇಕು ಅಂತಂದರೆ ಇನ್ನು ನೀಟಾಗಿ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ನಾನು ರೆಡಿ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಜಡೆಬಿಲ್ಲೆ ಕೂಡ ಹಾಕ್ಕೋತಾ ಇದ್ದೀನಿ. ವೈಟ್ ಬ್ಯಾಕ್ಗ್ರೌಂಡ್ ಆಗಿದ್ದಿದ್ರೆ ಇನ್ನೂ ಕೂಡ ನಮ್ಮದು ವಿಡಿಯೋ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.